ನಿನ್ನೆಯ ಮ್ಯಾಚ್ನ ಹೀರೋ ಅಂತಂದರೆ ಅದು ಭುವನೇಶ್ವರ್ ಕುಮಾರ್ ವಿತ್ ಬಾಲ್ ಅಂಡ್ ಬ್ಯಾಟ್. ಮ್ಯಾಚ್ ಆದಮೇಲೆ ಭುವನೇಶ್ವರ್ ಕುಮಾರ್ ಏನು ಹೇಳಿದರು, ಏನು ಮಾತನಾಡಿದರು, ಬನ್ನಿ ಅದ್ರ ಬಗ್ಗೆ ಡೀಟೇಲನ್ನು ಕೊಡ್ತೀನಿ. ಅವ್ರಿಗೆ ಫಸ್ಟ್ ಹರ್ಷ ಬೋಗ್ಲೆ ಕೇಳಿದಂಥ ಮ್ಯಾಚ್, ವಾಟ್ ವಿಲ್ ಯು ರಿಮೆಂಬರ್ ಅಟ್ ದ ಎಂಡ್ ಆಫ್ ದ ಡೇ? ಇವತ್ತು ಯಾವುದನ್ನು ನೀವು ನೆನೆಸ್ಕೋತೀರಾ, 4 ವಿಕೆಟಾ ಅಥವಾ ಒಂದು ಸಿಕ್ಸಾ ಅಂತ. ಸೊ ಅದಕ್ಕೆ ಭುವನೇಶ್ವರ್ ಕುಮಾರ್ ನಗ್ತಾ ಹೇಳ್ತಾರೆ, ದಟ್ ಸಿಕ್ಸ್ ಫಾರ್ ಶ್ಯೂರ್, ನಾನು ಖಂಡಿತ ಸಿಕ್ಸನ್ನೇ ನಾನು ನೆನೆಸ್ಕೋತೀನಿ. ಯಾಕಂತಂದರೆ ನಾನು ಬೌಲಿಂಗ್ ತುಂಬ ಸಲ ಮಾಡಿದ್ದೀನಿ, 4-5 ವಿಕೆಟೆಲ್ಲ ತೊಗೊಂಡಿದ್ದೀನಿ, ನನಗದೇನು ಸ್ಪೆಷಲ್ ಅಲ್ಲ. ಇದು ಸ್ಪೆಷಲೇನೆ, ಬಟ್ ಕಂಪೇರ್ ಟು ಬೋತ್ ನನಗೆ ಆ ಸಿಕ್ಸ್ ವೆರಿ ಇಂಪಾರ್ಟೆಂಟ್. ಐ ಹ್ಯಾವ್ ಟೇಕನ್ ಫ್ಯೂ ವಿಕೆಟ್ಸ್ ಬಿಫೋರ್ ಆಸ್ ವೆಲ್, ಬಟ್ ಯಾ, ಸಿಕ್ಸ್ ಇಸ್ ದ ಥಿಂಗ್ ಐ ಹ್ಯಾವ್ ಎಂಜಾಯ್ಡ್ ದ ಮೋಸ್ಟ್. ಮತ್ತೆ ಕೇಳ್ತಾರೆ ಹರ್ಷ ಬೋಗ್ಲೆ, ಹೌ ಡು ಯು ಗೆಟ್ ಇನ್ಸ್ಪೈರ್ ಟು ಕಮ್ ಆ್ಯಂಡ್ ಡೆಲಿವರ್ ಪರ್ಫಾರ್ಮೆನ್ಸ್ ಲೈಕ್ ದಿಸ್? ಹೇಗೆ ನಿಮಗೆ ಇನ್ಸ್ಪಿರೇಷನ್ ಸಿಗುತ್ತೆ ಇಷ್ಟು ವರ್ಷಗಳು ಆಡಿದ್ರೂ ಕೂಡ ಮತ್ತೆ ಮತ್ತೆ ಬಂದು ಇಂಥ ಒಂದು ಚಾಂಪಿಯನ್ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ನಿಮಗೆ ಎಲ್ಲಿಂದ ಇನ್ಸ್ಪಿರೇಷನ್, ಸ್ಫೂರ್ತಿ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದಾಗ, ಹಾನೆಸ್ಟ್ಲಿ ಮೋಟಿವೇಶನ್ ಅನ್ನೋದು ನನಗೆ ಈ ಹಂತದಲ್ಲಿ ಓವರ್ ರೇಟೆಡ್ ವರ್ಡ್. ನನಗೆ ಯಾವುದೋ ಒಂದು ವಿಡಿಯೋ ನೋಡಿ, ಯಾವುದೋ ಒಂದು ಭಾಷಣ ಕೇಳಿ ಮೋಟಿವೇಶನ್ ಪಡ್ಕೊಂಡು ಬೌಲಿಂಗ್ ಮಾಡೋದು ಆಗಲ್ಲ. ಅದು ನೋಡ್ತೀವಿ ಒಂದು ವೀಡಿಯೋನ, ಅದನ್ನು ಹೇಳಿದ್ದಾರೆ ಅವರು, ಒಂದು ಫ್ಯೂ ಮಿನಿಟ್ಸ್ಗೆ, ಒಂದು ಗಂಟೆಗೋ ಅಥವಾ ಒಂದು ದಿನಕ್ಕೋ ಮೋಟಿವೇಶನ್ ಇರುತ್ತೆ ಆ ವಿಡಿಯೋದು. ಬಟ್ ನಿಜಕ್ಕೂ ನಿಮಗೆ ಮೋಟಿವೇಶನ್ ಬೇಕು ಅಂತಂದರೆ ಡಿಸಿಪ್ಲಿನ್ ಬೇಕು ಅಂತ ಅವ್ರು ಹೇಳಿದ್ದಾರೆ. ನಾನು ನನ್ನ ಫಿಟ್ನೆಸ್ ಬಗ್ಗೆ, ಯಾಕಂದರೆ ಭುವನೇಶ್ವರ್ಗೆ ಯಾವತ್ತೂ ಕೂಡ ದೊಡ್ಡ ಶತ್ರು ಆಗಿದ್ದು ಅಂತಂದರೆ ಫಿಟ್ನೆಸ್. ಇಲ್ಲ ಅಂತ ಅವರು ಇಂಡಿಯಾದಲ್ಲಿ ರೆಗ್ಯುಲರಾಗಿ ಆಡಬೇಕಾಗಿತ್ತು. ಅವರು ಈಗಲೂ ನೀವು ಅವ್ರ ರೆಕಾರ್ಡ್ಸನ್ನು ತೆಗೆದು ನೋಡಿ. ನಾನು ಈ ಭುವನೇಶ್ವರ್ ರೆಕಾರ್ಡ್ಸ್ ಬಗ್ಗೆ ಒಂದು ವಿಶೇಷವಾದಂಥ ವೀಡಿಯೋ ಸ್ಪೆಷಲಿ ಭುವನೇಶ್ವರ್ಗೆ ಮಾಡ್ತೀನಿ. ಸೊ ಅದರಲ್ಲಿ ಡೀಟೇಲ್ ಇರುತ್ತೆ. ಸೊ ಅವ್ರು ಹೇಳಿದ್ದು, ನನಗೆ ಒಂದು ಇಲ್ಲೂ ಕೂಡ ಫಿಸಿಯೋ ಟ್ರೈನರ್ಗಳಿದ್ದಾರೆ, ನನ್ನ ಮನೇಲೂ ಕೂಡ ನನ್ನ ಪರ್ಸ್ನಲ್ ಫಿಸಿಯೋ ಟ್ರೈನರ್ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ ನನ್ನ ಫಿಟ್ನೆಸ್ಸನ್ನು ಕಾಯ್ದಿಟ್ಕೊಳ್ಳೋಕ್ಕೆ. ಸೊ ಐ ಥಿಂಕ್ ಕ್ರೆಡಿಟ್ ಗೋಸ್ ಟು ದೆಮ್, ಅವರಿಗೆ ಕ್ರೆಡಿಟ್ ಹೋಗುತ್ತೆ ಅಂತ ಹೇಳಿದರು. ಯು ಆರ್ ಹಿಟ್ಟಿಂಗ್ ದಟ್ ಲಾಂಗ್ ಲೆಂತ್, ಗುಡ್ ಲೆಂತ್ ಕನ್ಸಿಸ್ಟೆಂಟ್ಲಿ. ಅವ್ನು ಗುಡ್ ಲೆಂತಿಗೆ ಬಾಲ್ ಮಾಡೋದು ಕನ್ಸಿಸ್ಟೆಂಟ್ಲಿ ಮಾಡ್ತಾ ಇದ್ದಾರೆ ಹೇಗೆ ಅಂತ ಹರ್ಷ ಬೋಗ್ಲೆ ಕೇಳಿದಾಗ, ಐ ಥಿಂಕ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ವಿಕೆಟ್ ಆ್ಯಂಡ್ ದ ಪೊಸಿಷನ್ ಆಸ್ ವೆಲ್. ಸೊ ವಿಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ, ಪೊಸಿಷನ್ ಹೇಗಿದ್ದೀವಿ, ಎಲ್ಲಿದ್ದೀವಿ ಅನ್ನೋದು ಕೂಡ ಆಗುತ್ತೆ. ಲೈಕ್ ಟುಡೇ, ಇಫ್ ದೇರ್ ವಾಸ್ ಬಿಟ್ ಇನ್ ದ ವಿಕೆಟ್, ವೆನ್ ಯು ಹಿಟ್ ದ ಲೆಂತ್ ಬಾಲನ್ನು ಹಿಟ್ ಮಾಡಿದಾಗ, ದೇರ್ ಆರ್ ವಿಕೆಟ್ಸ್ ವಿಚ್ ಆರ್ ಫ್ಲ್ಯಾಟ್. ವೆನ್ ಯು ಬಾಲ್ ಲೆಂತ್ ಬಾಲ್, ನಥಿಂಗ್ ಹ್ಯಾಪನ್ಸ್. ಕೆಲವೊಂದು ವಿಚ್ಗಳಲ್ಲಿ ಲೆಂತ್ ಬಾಲ್ ಹಾಕಿದ್ರು ಕೂಡ ಏನೂ ಆಗಲ್ಲ, ಕೆಲವೊಂದು ಕಡೆ ಲೆಂತ್ ಬಾಲ್ ಹಾಕಿದಾಗ ವಿಕೆಟ್ ಸಿಗುತ್ತೆ. ಇವತ್ತು ಅಂಥ ಒಂದು ಸರ್ಫೇಸಲ್ಲಿ ನಾವು ಬಾಲ್ ಮಾಡಿದ್ವಿ. ದೆನ್ ಯು ಟ್ರೈ ಸಮಥಿಂಗ್ ಡಿಫ್ರೆಂಟ್. ಫ್ಲ್ಯಾಟ್ ಪಿಚ್ಚಲ್ಲಿ ಲೆಂತ್ ಬಾಲ್ ನಡೀಲಿಲ್ಲ ಅಂತಂದರೆ ಬೇರೆನೋ ಟ್ರೈ ಮಾಡ್ತೀರಾ. ಇಟ್ಸ್ ಆಲ್ ಅಬೌಟ್ ರೀಡಿಂಗ್ ದ ಕಂಡೀಷನ್ಸ್. ಆ ಕಂಡೀಷನ್ಸನ್ನು ರೀಡ್ ಮಾಡೋದು, ಅದಕ್ಕೆ ಸರಿಯಾಗಿ ನಾವು ಬೌಲ್ ಮಾಡೋದು, ಅಡಾಪ್ಟ್ ಆಗೋದು ನಾನು ಕಂಡುಕೊಂಡಿರುವಂಥ ಫಾರ್ಮುಲಾ ಅಂತ ಹೇಳಿದ್ದಾರೆ. ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್, ಆ ಕಂಡೀಷನ್ಗೆ ಎಷ್ಟು ಬೇಗ ನಾವು ಅಡಾಪ್ಟ್ ಆಗ್ತೀವಿ, ಅದಕ್ಕೆ ಸರಿಯಾಗಿ ಬೌಲ್ ಮಾಡ್ತೀವಿ, ಆಗ ವರ್ಕ್ ಆಗುತ್ತೆ ಅಂತ. ವಾಟ್ಸ್ ಯುವರ್ ರುಟೀನ್ ಬಿಟ್ವೀನ್ 2 IPLs ಅಂತ ಕೇಳಿದ್ದಾರೆ. ಐ ಥಿಂಕ್ ಗುಡ್ ಥಿಂಗ್ ಇಸ್ ದಟ್ ಥ್ರೂಔಟ್ ದಿ ಇಯರ್ ಐ ಆಮ್ ಗೆಟಿಂಗ್ ಇನಫ್ ಮ್ಯಾಚ್ ಪ್ರಾಕ್ಟೀಸ್ ಟು ಬಿ ಇನ್ ಟಚ್ ಆ್ಯಂಡ್ ಇನಫ್ ಬ್ರೇಕ್ ಟು ಯು ನೋ ರಿಚಾರ್ಜ್ ಯುವರ್ ಸೆಲ್ಫ್ ಅಂತ ಹೇಳಿದ್ದಾರೆ. ಅಂದರೆ ನನಗೆ ರೆಗ್ಯುಲರಿ ನಾನು ನ್ಯಾಷನಲ್ ಟೀಮ್ ಇಲ್ಲದೆ ಇರೋದ್ರಿಂದ ನನಗೆ ಗ್ಯಾಪ್ ಸಿಗುತ್ತೆ ಮತ್ತು ರಿಫ್ರೆಶ್ ಆಗೋಕ್ಕೆ, ರೀಚಾರ್ಜ್ ಆಗೋಕ್ಕೆ. ಜೊತೆಗೆ ಮ್ಯಾಚ್ ಪ್ರಾಕ್ಟೀಸ್, ನಾನು ಲೋಕಲ್ ಟೂರ್ನಮೆಂಟನ್ನು ಕೂಡ ಆಡ್ತಾ ಇರ್ತೀನಿ. ಜೊತೆಗೆ ಐ ಪ್ಲೇ UP T20 ಸೈಯದ್ ಮುಷ್ತಾಕ್ ಅಲಿ, ಆ್ಯಂಡ್ ದಟ್ಸ್ ಎನಫ್ ಪ್ರಾಕ್ಟೀಸ್ ಫಾರ್ ಮೀ. ವೆನ್ IPL ಕಮ್ಸ್, ನಾನು ರೆಡಿ ಆಗಿರ್ತೀನಿ. ಸೈಯದ್ ಮುಷ್ತಾಕ್ ಅಲಿ ಟೂರ್ನಮೆಂಟ್ ಆಡ್ತೀನಿ, ಹಾಗೆ UP T20 ಆಡ್ತೀನಿ. ಹಾಗಾಗಿ ನನಗೆ ಆ ಕರೆಕ್ಟ್ ಪ್ರಾಕ್ಟೀಸ್ ಸಿಗುತ್ತೆ, ಮ್ಯಾಚ್ ಪ್ರಾಕ್ಟೀಸ್. IPL ಬರುವಾಗ ನಾನು ಪರ್ಫೆಕ್ಟಾಗಿ ರೆಡಿ ಆಗಿರ್ತೀನಿ ಅಂತ ಹೇಳಿದ್ದಾರೆ. ವೆನ್ ಐ ಕಮ್ ಬ್ಯಾಕ್ ಇನ್ IPL, ವಿ ಹ್ಯಾವ್ ಎ ಕ್ಯಾಂಪ್ ಆ್ಯಂಡ್ ಡೂ ವಾಟ್ ಎವರ್ ಐ ನೀಡ್. ನನಗೇನು ಅವಶ್ಯಕತೆ ಇದೆ ಅದನ್ನು ನಾನು ಮಾಡ್ತೀನಿ. ವೆನ್ ದ ಬೌಲಿಂಗ್ ಇಸ್ ಕ್ಲಿಕ್ಕಿಂಗ್ ಅಂತ ಕೇಳಿದಾಗ, ಪ್ರೊಬಬ್ಲಿ ದಿ ಬೆಸ್ಟ್ ಫೀಲಿಂಗ್ ಫಾರ್ ಮೀ. ಬಟ್ ಎಸ್, ಆ ಒಂದು ಬಾಲ್ ಕ್ಲಿಕ್ ಆದಾಗ ನನಗೆ ತುಂಬ, ಅಥವಾ ನನ್ನ ಸ್ಪೆಲ್ ಕ್ಲಿಕ್ ಆದಾಗ ತುಂಬ ನನಗೆ ಖುಷಿ ಆಗುತ್ತೆ. ವೆನ್ ಯು ಡೂ ವಾಟ್ ಎವರ್ ಯು ವಾಂಟ್ ಟು, ಯು ಫೀಲ್ ಕಾನ್ಫಿಡೆಂಟ್. ಆ್ಯಂಡ್ ಎಸ್, ದೇರ್ಸ್ ಟೀಮ್ ಮ್ಯಾನೇಜ್ಮೆಂಟ್ ಹೂ ಲೀವ್ ಎವ್ರಿಥಿಂಗ್ ಆನ್ ಯು. ಯು ಕ್ಯಾನ್ ಡೂ ವಾಟ್ ಎವರ್ ಯು ವಾಂಟ್. ನಮ್ಮ ಟೀಮ್ ಮ್ಯಾನೇಜ್ಮೆಂಟ್ ನನಗೆ ಕಂಪ್ಲೀಟ್ ಫ್ರೀಡಮನ್ನು ಕೊಟ್ಟಿದೆ, RCB ಮ್ಯಾನೇಜ್ಮೆಂಟ್. ನಿಮ್ಮ ಸ್ಟ್ರೆಂತಿಗೆ ನೀವು ಬಾಲ್ ಮಾಡಿ, ಯು ಫೀಲ್ ಹ್ಯಾಪಿ ವೆನ್ ಯು ಡೂ ವಾಟ್ ಎವರ್ ಯು ವಾಂಟ್ ಟು. ನನಗೆ ಅನಿಸಿದ್ದು ನಾನು ಬಾಲ್ ಮಾಡಿದಾಗ ನನಗೆ ಖುಷಿ ಕೊಡುತ್ತೆ ಅದರ ಫಲಿತಾಂಶದಿಂದ ಅಂತ ಹೇಳಿದ್ದಾರೆ. ದಿಸ್ ವಾಸ್ ಅ ಸ್ಪೆಷಲ್ ಡಿಸ್ಪ್ಲೇ. ಐ ಮೀನ್ ಕ್ರೂಷಿಯಲ್ 2 ಪಾಯಿಂಟ್ಸ್ ನಮಗೆ ಸಿಕ್ಕಿರೋದು, ವೆರಿ ಕ್ರೂಷಿಯಲ್. ಇಫ್ ಯು ವುಡ್ ಹ್ಯಾವ್ ಲಾಸ್ಟ್ ದಟ್ ಒನ್, ಐ ವುಡ್ ಲೈ, ವಿ ವುಡ್ ಬಿ ಅಂಡರ್ ಪ್ರೆಷರ್. ಇವತ್ತು ನಾವು ಸೋತಿದ್ರೆ, ನಾನು ಸುಳ್ಳು ಹೇಳಲ್ಲ, ನಾವು ಪ್ರೆಷರ್ಲಿ ಇರ್ತಾ ಇದ್ವಿ. ಬಟ್ ಎಸ್, ವಿ ಡಿಡ್ ಇಟ್ ವೆಲ್ ಟು ದೋಸ್ ಪಾಯಿಂಟ್ಸ್ ಸಿಗೋದಕ್ಕೆ ಅಂತ ಅವ್ರು ಹೇಳಿದರು. ಸೊ ಇದು ಭುವನೇಶ್ವರ್ ಕುಮಾರ್ ಮ್ಯಾಚ್ ಆದಮೇಲೆ ಹೇಳಿದಂಥ ವಿಚಾರ. ಸೊ ಹಾಗೆ ರಜತ್ ಪಟಿದಾರ್ ಕೂಡ ಮ್ಯಾಚ್ ಆದಮೇಲೆ ಮಾತನಾಡಿದ್ರು. ಅವ್ರೇನು ಹೇಳಿದರು ಅದ್ರ ಬಗ್ಗೆ ಕೂಡ ತಿಳಿಸ್ತೀನಿ. ಫಸ್ಟಿಗೆ ಕೇಳಿದಂಥ ಪ್ರಶ್ನೆ, ಹರ್ಷ ಬೋಗ್ಲೆ, ಕ್ಯಾನ್ ಐ ಚೆಕ್ ಯುವರ್ ಪಲ್ಸ್? ನಿಮ್ಮ ಪಲ್ಸ್ನ ಚೆಕ್ ಮಾಡಲ ಅಂತ. ಯಾಕಂದರೆ ಅಂಥ ಒಂದು ಸೂಪರ್ ಓವರ್ ಥ್ರಿಲ್ಲರ್ ಮ್ಯಾಚ್ ಅದು. ಯಾ, ಐ ಥಿಂಕ್ ಇಟ್ಸ್ ನಾರ್ಮಲ್. ನಾವು ಈಗ ನಾರ್ಮಲ್ ಇದೆ ಅಂತ ಅನ್ಕೋತೀನಿ, ನನ್ನ ನಾಡಿ ಮಿಡಿತ. ಬಟ್ ಇಟ್ ವಾಸ್ ಅ ವೆರಿ ಟೈಟ್ ಮ್ಯಾಚ್. ಓವರಾಲ್ ಐ ಥಿಂಕ್ ಗ್ರೇಟ್ ಗೇಮ್. ಆ್ಯಂಡ್ ಎಸ್ಪೆಷಲಿ KP ಬಗ್ಗೆ ನಾನು ಮಾತಾಡಲೇಬೇಕು. ಐ ಥಿಂಕ್ ಹಿ ಇಸ್ ದ ಮ್ಯಾನ್ ಹೂ ಇಸ್ ಡನ್ ಇಟ್ ಫಾರ್ ದ ಟೀಮ್. ಅವ್ರು ಮಾಡಿದ್ದಾರೆ ಟೀಮ್ಗೆ ಅಂತ ಒಬ್ಬ ವ್ಯಕ್ತಿ. ಹೂಸ್ ಡಿಸಿಷನ್ ವಾಸ್ ಇಟ್ ದಟ್ ಹಿ ಬ್ಯಾಟ್ಸ್ ಅಟ್ ನಂಬರ್ 5 ಟುಡೇ? ಯಾರ್ದು ಡಿಸಿಷನ್ ಇದು ಅಂತ ಹರ್ಷ ಬೋಗ್ಲೆ ಕೇಳಿದ್ರು. ಐ ಥಿಂಕ್ ಇಟ್ಸ್ ಅವರ್ ಟೀಮ್ಸ್ ಡಿಸಿಷನ್. ಮ್ಯಾನೇಜ್ಮೆಂಟ್ ಅದನ್ನು ಡಿಸೈಡ್ ಮಾಡಿದ್ದು, ಟೀಮ್ನ ಒಂದು ಕೋರ್ ಗ್ರೂಪ್ ಏನಿರುತ್ತೆ ಅಂತ.
ಸೊ ಐ ಥಿಂಕ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ಟೀಮ್ ಮೀಟಿಂಗ್ಸ್ ಆಲ್ಸೋ. ಮೀಟಿಂಗಲ್ಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ, ಏನಾದರೂ ಕ್ವಿಕ್ ವಿಕೆಟ್ಸ್ ಹೋದರೆ, 3-4 ವಿಕೆಟ್ ಹೋದರೆ ಅಥವಾ 2-3 ವಿಕೆಟ್ ಹೋದರೆ ಕೃಣಾಲ್ ಪಾಂಡ್ಯ ಅವ್ರನ್ನ ತರ್ತೀವಿ ಅಂತ ನಾವು ಮೀಟಿಂಗಲ್ಲಿ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಹಿ ಪ್ಲೇಡ್ ಅರ್ಲಿಯರ್ ಅಟ್ ನಂಬರ್ 5, ಹಿಂದೆ ಕೂಡ ನಂಬರ್ 5 ಆಡಿದರು. ಬಟ್ ಯಾ, ವಿ ವಾಂಟೆಡ್ ಟು ಗಿವ್ ಹಿಮ್ ಆನ್ ಆಪರ್ಚುನಿಟಿ ಟು ಗೆಟ್ ಅ ನಂಬರ್ 5. ಹಿ ಹ್ಯಾಸ್ ಡನ್ ಪ್ರೆಟಿ ವೆಲ್. ಈ ಸಲ ಕೂಡ ಅವ್ರಿಗೊಂದು ಆಪರ್ಚುನಿಟಿ ಕೊಡಬೇಕು ಅಂತ ಅವರು ಅದರಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತ. ಮತ್ತೊಂದು ಪ್ರಶ್ನೆ ಬರುತ್ತೆ, ವಂಡರ್ಫುಲ್ ಟು ಹ್ಯಾವ್ ಪ್ಲೇಯರ್ಸ್ ಹು ವಾಂಟ್ ಟು ಬಿ ಇನ್ ದ ಮಿಡಲ್ ಇನ್ ಬಿಗ್ ಮೊಮೆಂಟ್ಸ್. ಅದೊಂದು ಒಳ್ಳೆ ಅವಕಾಶ ಅಲ್ವಾ ಅಂತ, ಅಂದರೆ ಒಳ್ಳೆ ಒಂದು ನಿಮಗೆ ಒಂದು ಚಾನ್ಸ್ ಅಲ್ವಾ ಅಂತ ಕೇಳಿದಾಗ, ಎಸ್, ದೇರ್ ಇಸ್ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್, ಸೊ ವಾಟ್ ಐ ಥಿಂಕ್ ದೋಸ್ ಪ್ಲೇಯರ್ಸ್ ಡೂ ಇಟ್ ಇನ್ ಬಿಗ್ ಸ್ಟೇಜ್ ಆ್ಯಂಡ್ ವೆನ್ ದ ಟೀಮ್ ಇಸ್ ಅಂಡರ್ ಪ್ರೆಷರ್. ಆನ್ ಭುವಿ ಕೇಳಿದಾಗ ಐ ಥಿಂಕ್ ಇಟ್ಸ್ ಅನ್ಬಿಲೀವಬಲ್ ಅಂತ ಹೇಳ್ತಾರೆ ರಜತ್ ಪಟಿದಾರ್. ಕಂಟ್ರೋಲ್ ಓವರ್ ದ ಬಾಲ್, ಹಿಸ್ ಕಂಟ್ರೋಲ್ ಓವರ್ ದ ಬಾಲ್ ಆ್ಯಂಡ್ ಬ್ಯಾಟ್ ಎರಡೂ ಕೂಡ ಸೂಪರ್ಬ್ ಆಗಿತ್ತು ಇವತ್ತು ಅಂತ. ಇಟ್ಸ್ ಬೀನ್ ಡಿಫಿಕಲ್ಟ್ ಆನ್ ಅ ವಿಕೆಟ್ ದಟ್ ವಾಸ್ ಟೂ ಪೇಸ್ಡ್, ವೇರಿಯಬಲ್ ಬೌನ್ಸ್ ಇತ್ತು. ಐ ಥಿಂಕ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ಲೇ ಹಿಮ್. ಇಂಥ ಒಂದು ಟೂ ಪೇಸ್ ಪಿಚ್ಚಲ್ಲಿ ಭುವನೇಶ್ವರ್ ಕುಮಾರ್ನ ಫೇಸ್ ಮಾಡೋದು ವೆರಿ ಟಫ್ ಅಂತ ಹೇಳಿದ್ದಾರೆ. ರೈಟ್ ನಾವು ನೆಕ್ಸ್ಟ್ ಪ್ರಶ್ನೆ, ಡು ಯು ಲುಕ್ ಅಟ್ ದ ಪಾಯಿಂಟ್ಸ್ ಟೇಬಲ್? ನೋಡ್ತಾ ಇರ್ತೀರಾ, ಚೆಕ್ ಮಾಡ್ತಾ ಇರ್ತೀರಾ ಪಾಯಿಂಟ್ ಟೇಬಲ್ ಅಂತ ಕೇಳಿದಾಗ, ರೈಟ್ ನಾವು ವಿ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಟೇಬಲ್. ನಾವು ಟೇಬಲ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಂಡಿಲ್ಲ. ಬಿಕಾಸ್ ಅವ್ರ ಮಂತ್ರ ಇಸ್ ಟು ಪ್ಲೇ ಆನ್ ಅವರ್ ಸ್ಟ್ರೆಂತ್ ಆ್ಯಂಡ್ ಪ್ಲೇ ಗುಡ್ ಕ್ರಿಕೆಟ್. ನಮ್ಮ ಮಂತ್ರ ಏನಿದ್ರು ಕೂಡ ಒಳ್ಳೆ ಕ್ರಿಕೆಟ್ ಆಡಬೇಕು, ಒನ್ ಮ್ಯಾಚ್ ಅಟ್ ಅ ಟೈಮ್, ರಾದರ್ ದ್ಯಾನ್ ಲುಕ್ಕಿಂಗ್ ಅಟ್ ದ ಟೇಬಲ್. ಟೇಬಲನ್ನು ನೋಡ್ತಾ ಇದ್ದರೆ ಪ್ರೆಷರ್ ಹೆಚ್ಚಾಗುತ್ತೆ. ಪ್ರತಿ ಮ್ಯಾಚ್ನ ಗೆಲ್ಲೋದು ನಮ್ಮ ಟಾರ್ಗೆಟ್. ಥಾಟ್ಸ್ ಆನ್ 160, 170 ಪಿಚ್. ಏನು ನಿಮ್ಮ ಪಿಚ್, ಒಂದು ಥಾಟ್, ಇಂಥ ಒಂದು ಪಿಚ್ಗಳ ಬಗ್ಗೆ ನೀವೇನು ಹೇಳ್ತೀರಾ 160, 170 ಅನ್ನೋದು? ಐ ಥಿಂಕ್ ಬೌಲರ್ಸ್ ಹ್ಯಾವ್ ಡನ್ ಎ ಟ್ರೆಮೆಂಡಸ್ ಜಾಬ್ ಹಿಯರ್. ಈಸಿಲಿ ಚೇಸಬಲ್ 166 ಅಂದಾಗ ಐ ವುಡ್ ಸೇ ಇಟ್ ವಾಸ್ ಈಸಿಲಿ ಚೇಸಬಲ್ ಅಂತ. ಅವ್ರಿಗೆ ಅನಿಸಿದ್ದು 166 ಆರಾಮಾಗಿ ಚೇಸ್ ಮಾಡ್ಬೋದು ಅಂತ. ಬಟ್ ಟು ಬಿ ಹಾನೆಸ್ಟ್, ಐ ಥಿಂಕ್ ವಿ ಡೋಂಟ್ ಡಿಸರ್ವ್ ಟು ವಿನ್ ದಿಸ್ ಮ್ಯಾಚ್ ಬಿಕಾಸ್ ವಿ ಹ್ಯಾವ್ ಎ ಸ್ಕಿಲ್ಫುಲ್ ಬ್ಯಾಟಿಂಗ್ ಲೈನಪ್. So no matter how the situation and the pitch condition is, we are capable enough to chase those target ಅಂತ ಹೇಳಿದ್ದಾರೆ. ಸೊ ಇವತ್ತಿನ ಒಂದು ಮ್ಯಾಚನ್ನು ಈಸಿಯಾಗಿ ನಾವು ಚೇಸ್ ಮಾಡ್ಬೋದು ಅನ್ನೋ ವಿಶ್ವಾಸ ಇತ್ತು. ಬಟ್ ನಾವು ಸ್ವಲ್ಪ ಸ್ಟ್ರಗಲ್ ಮಾಡಿದ್ದು ಹೌದು. ಬಟ್ ನಮಗೊಂದು ವಿಶ್ವಾಸ ಆಯಿತು, ಅದು ನಾವು ಎಷ್ಟೇ ಕಷ್ಟ, ಎಷ್ಟೇ ವಿಕೆಟ್ ಹೋದರೂ ಕೂಡ ಚೇಸ್ ಮಾಡ್ತೀವಿ ಅಂತ ಒಂದು ಡೆಪ್ತ್ ನಮ್ಮ ಬ್ಯಾಟಿಂಗಲ್ಲಿದೆ ಅಂತ ರಜತ್ ಪಟಿದಾರ್ ಮ್ಯಾಚ್ ಆದಮೇಲೆ ಹೇಳಿದರು. ಸೊ ಇದು ರಜತ್ ಪಟಿದಾರ್ ಹಾಗೆ ಭುವನೇಶ್ವರ್ ಕುಮಾರ್ ಮ್ಯಾಚ್ ಆದಮೇಲೆ ಹೇಳಿದಂಥದ್ದನ್ನು ಕನ್ನಡದಲ್ಲಿ ಒಂದು ಟ್ರಾನ್ಸ್ಲೇಟ್ ಮಾಡುವಂಥ ಪ್ರಯತ್ನ ನಂದು. ಸೊ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಕಂಟೆಂಟ್ ಇಷ್ಟ ಆದರೆ ಮಾತ್ರ ಫಾಲೋ ಮಾಡಿ, ಫ್ರೆಂಡ್ಸ್ಗೂ ಕೂಡ ತಿಳಿಸಿ, ಸೊ ದ್ಯಾಟ್ ವಿ ಕ್ಯಾನ್ ಗ್ರೋ ಟುಗೆದರ್, ಒಂದು ಒಳ್ಳೆ ಕಮ್ಯುನಿಟಿಯನ್ನು ಬಿಲ್ಡ್ ಮಾಡೋಣ. ಥ್ಯಾಂಕ್ ಯು.